ಈಗ ನೋಡಿ ನಿಮ್ಗೆ ಅವರು ಚಡ್ಡಾ ಅವರು ಆಲ್ರೆಡಿ ಕರೆಸಿ ಮಾತಾಡಿದ್ದಾರೆ, ಮತ್ತೆ ಹಾಸ್ಪಿಟ್ಲಿಗೆ ಭೇಟಿ ನೀಡಿದ್ದಾರೆ, ಹಾಸ್ಪಿಟ್ಲಿಗೆ ಭೇಟಿ ಮಾಡಿ ಸಮಾಧಾನ ಮಾಡಿದ್ದಾರೆ. ಅವರು ಈ ಏನೇನ್ ಕ್ರಮ ತಗೋಬೇಕಲ್ಲ ಕೇಂದ್ರ ಸರ್ಕಾರ ತಗೊಳ್ತಾನೆ ಇದೆ. ಆದಾಗ್ಯೂ ಕೂಡ ಒಂದೇ ಪಟ್ಟು ನೀವು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಡ್ಬೇಕು ಅನ್ನೋದು ಹಿಡ್ಕೊಂಡು ಬಿಜೆಪಿ ಯಾರು ಕೆಲವರು ಮಾಡಿದ ತಪ್ಪಿಗೋಸ್ಕರ ಇಡೀ ಒಬ್ಬ ಸಚಿವನ್ನ ಬಲಿ ಕೊಡೋದು ಎಷ್ಟು ಸರಿ ಅಂತ. ಯಾರೋ ಮಾಡಿದ ತಪ್ಪು, ಯಾರು ಮಾಡಿದ ತಪ್ಪು? ಒಂದು ಶಿಕ್ಷಣ ಮಂತ್ರಿ ಅಂದ್ರೆ ಈಗ ಪತ್ರಿಕೆ ಸೋರಿಕೆ ಮಾಡಿದವ್ರು ಯಾರೋ ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿರೋದಲ್ವಾ? ಹೌದೌದು, ಮಾಡಿದವರೆಲ್ಲ ಅವರು ಬಿಜೆಪಿ ಕಡೆಯವರೇ, RSS ಕಡೆಯವರೇ, ಬೇರೆ ಯಾರು ಅಲ್ಲ. ಅದನ್ನ ಮೊದಲು ಪಾಯಿಂಟ್ ಇಟ್ಕೊಳ್ಳಿ. ಅದು ಬಿಜೆಪಿ ಅವರು RSS ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಮಾನ್ಯವಾಗಿ ಆಗುತ್ತೆ ಈ ತರ. ಮೊದ್ಲು ಆಗಿರ್ಲಿಲ್ಲ ಅಂತಲ್ಲ, ಕಾಂಗ್ರೆಸ್ ಇದ್ದಾಗ ಮತ್ತೊಂದು 12 ವರ್ಷದಲ್ಲಿ ಅಲ್ಲ, ಮೊದ್ಲು ಆಗ್ತಿತ್ತು. ಆದ್ರೆ ಈಗ ಆಳುವ ಸರ್ಕಾರದ ಸಹಕಾರದಿಂದ ಆಗ್ತಿರೋದು ಪ್ರೂವ್ ಆಗಿದೆಯಲ್ಲ. ಸಿಕ್ಕಾಕೊಂಡಿರೋರೆಲ್ಲ ಯಾರು? RSS ಅವರು, ಇಲ್ಲ ಬಿಜೆಪಿ ಅವರು, ಅಥವಾ ನಿಮ್ಮ ಹಿಂದುತ್ವ ಇದಕ್ಕೆ ವಚರಂಗಗಳಿಗೆ ಸಂಬಂಧಪಟ್ಟವರು. ಯಾರು ಸಿಕ್ಕಾಕೊಂಡಿರೋದು? ಯಾರು ಬೇರೆಯವರಲ್ಲ. ಅವರಿಗೆ ರಾಜಕೀಯ ಸಂಬಂಧಗಳಿದೆ, ರಾಜಕೀಯ ಕನೆಕ್ಷನ್ಗಳಿದೆ. ಅದನ್ನ ಉಪಯೋಗಿಸ್ಕೊಂಡವರು ಲೀಕ್ ಮಾಡಿ ಶ್ರೀಮಂತರಾಗಕ್ಕೆ ಅಥವಾ ಬಡವರನ್ನ ಅವ್ರಿಗೆ ಹಣ ಮಾಡೋದೊಂದು ಬೇಕಷ್ಟೇ, ಕೋಟ್ಯಾಂತರ ರೂಪಾಯಿ ಮಾಡೋದು ಬೇಕಷ್ಟೇ. ಹೊತ್ತು ಅದೊಂದು ಬಿಸ್ನೆಸ್ ಆಗಿದೆ, ಲೀಕ್ ಮಾಡೋದು ಬಿಸ್ನೆಸ್ ಆಗಿದೆ. ಅವ್ರಿಗೆ ದೇಶದ ಭವಿಷ್ಯದ ಬಗ್ಗೆ ಜ್ಞಾನ ಇಲ್ಲ. ದೇಶಭಕ್ತಿ ಹೇಳೋರಿಗೆ ದೇಶವನ್ನ ಮಕ್ಕಳು ಹಾಳಾಗಿ ಹೋಗ್ತಾರೆ. ನಾನು ಇದನ್ನ ಮಾರ್ಕೊಂಡ್ರೆ ನನಗೆ ದುಡ್ಡು ಸಿಗುತ್ತೆ, ನಾನು ದೇಶದ್ರೋಹ ಕೆಲಸ ಮಾಡ್ತೀನಿ ಅಂತ ಈ ಬಿಜೆಪಿ ಅವ್ರಿಗಾಗ್ಲಿ RSS ಅವ್ರಿಗಾಗ್ಲಿ ಅನ್ಸಲ್ಲ. ಅವ್ರಿಗೆ ದುಡ್ಡು ಬರುತ್ತೆ. ಅವ್ರು ಹೇಳ್ತಾರೆ. ಈಗ ವಿಚಿತ್ರ ಅಂತಂದ್ರೆ, ಶಿಕ್ಷಣ ಮಂತ್ರಿ ಯಾರೇ ಆಗ್ಲಿ ಈ ತರ ಸೋರಿಕೆ ಮಾಡಿದವ್ರಿಗೆ ಕ್ರಮ ತಗೊಳ್ಬೇಕು, ಅದು ಸರಿ. ಆದ್ರೆ ನಿನ್ನದೇ ಪಾರ್ಟಿಯ, ನಿನ್ನದೇ ಸಿದ್ಧಾಂತದ, ನಿನ್ನದೇ ಮನುವಾದದ ಬಲಪಂಥೀಯ ಸಿದ್ಧಾಂತದವರೇ ಮಾಡಿದ್ದಾರೆ. ಅವಾಗ ನೀನ್ ಎಷ್ಟು ನಿನ್ನ ಪ್ರಿನ್ಸಿಪಲ್, ನಿನ್ನ ಸಿದ್ಧಾಂತವನ್ನ ನೀನ್ ಕಾಯ್ಕೋಬೇಕು ಅಂದ್ರೆ ಮೊದಲು ಅವ್ರನ್ನ ಹಿಡಿದು ಒಳಗಡೆ ಹಾಕಿ ಜಸ್ಟಿಫೈ ಮಾಡಬೇಕು. ನೀನು ಉತ್ತರದಾಯಿ ಆಗ್ಬೇಕು ನಿನ್ ಸಿದ್ಧಾಂತ ಸರಿ ಇದ್ರೆ. ಇಲ್ಲ ನೀನ್ ಇಷ್ಟು ತಡ ಮಾಡ್ತಿದ್ಯಾ ಅಂದ್ರೆ ನೀನ್ ಸಿದ್ಧಾಂತ ಪೊಳ್ಳು, ನೀನ್ ಸಿದ್ಧಾಂತ ಸಂವಿಧಾನದ ವಿರುದ್ಧವಾಗಿದೆ, ಭಾರತದ ಜನತೆಯ ವಿರುದ್ಧವಾಗಿದೆ, ಜನವಿರೋಧಿಯಾಗಿದೆ ಅಂತ ಅರ್ಥ ಅಲ್ವಾ? ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯಿಂದ ಹಿಡ್ಕೊಂಡು ಆಮ್ ಆದ್ಮಿ ಪಾರ್ಟಿ ಅವರು ಭಾಗವಹಿಸಿದ್ದಾರೆ, ಕಾಂಗ್ರೆಸ್ನವರು ಭಾಗವಹಿಸ್ತಾ ಇದ್ದಾರೆ, ಜೊತೆಗೆ ಶಿವಸೇನೆಯವರು ಭಾಗವಹಿಸ್ತಾ ಇದ್ದಾರೆ. ಈ ವಿರೋಧ ಪಕ್ಷಗಳೆಲ್ಲ ಇದು ಸೇರ್ಕೊಂಡ್ಬಿಟ್ಟು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ, ಅಂದ್ರೆ ತಮ್ಮ ಬೆಳೆದಕ್ಕೋಸ್ಕರ ಈ ಪ್ರತಿಭಟನೆ ದಾಳವಾಗಿ ಇಲ್ಲ. ಅದು ಈ ಸದ್ಯಕ್ಕೆ ಇವತ್ತಿನವರೆಗೂ ಇಲ್ಲ. ಈಗ ಈ ಮೂಮೆಂಟ್, ಈ ಆಂದೋಲನ ಅಂತ ಏನ್ ಕರಿತಿದೀವಿ, ಇದನ್ನ ಬಿಗಿನಿಂಗ್ ಇಂದಲೂ ಶುರುವಾದಾಗಿಂದಲೂ ಸಹಿತ ಬಹಳಷ್ಟು ಜನ ಇದರ ಬಗ್ಗೆ ಸಂಶಯದ ನೋಟ ಇಟ್ಟಿದ್ದು, ಗುಮಾನಿಯ ನೋಟ ಇಟ್ಟಿದ್ದು ನಿಜ. ಅದು ಸರಿನೂ ಹೌದು. ಯಾಕಂದ್ರೆ ಅಣ್ಣಾ ಹಜಾರೆ ಅಂತ ಒಂದು ಆಂದೋಲನ ಅದು ದಿಕ್ಕು ತಪ್ಪಿಸಿ ಕೆಲವರು ಅಧಿಕಾರಕ್ಕೆ ಬರಲು ಕಾರಣ ಆಗಿದ್ದರಿಂದ ಆ ಒಂದು ನಿಲುವು ಸರಿ ಇದೆ. ಆದ್ರೆ ಈಗ ಸದ್ಯದವರೆಗೂ ಕೂಡ ನನಗೂ ಚೂರು ಇತ್ತು, ಇಲ್ಲ ಅಂತಲ್ಲ, ನಾನು ಅದು ಮುಂದಕ್ಕೆ ಬರ್ತೀನಿ. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಅದನ್ನ ಹೈಜಾಕ್ ಮಾಡಿಲ್ಲ. ಯಾಕೆಂದ್ರೆ ಅದು ಮೊದ್ಲಿಂದ ಕೂಡ ಅವನು ದೀಪ್ಗೆ ಅವನೇ ವಿಚಾರ ಸ್ಪಷ್ಟತೆ ಇದೆ, ಸಿದ್ಧಾಂತ ಸ್ಪಷ್ಟತೆ ಇದೆ ಅಂತ ನಾನು ಅನುಮೋದಿಸಕ್ಕೂ ಖಂಡಿತ ಹೋಗೋದಿಲ್ಲ. ಆದ್ರೆ ಅವನಿಗೆ ಅವನ ಆಮ್ ಆದ್ಮಿ ಪಾರ್ಟಿಲಿ ಇದ್ದ ಅಂತ ಹೇಳ್ತಾರೆ, ಅದೆಲ್ಲ ಇದ್ದಿರ್ಬೋದು. ಆದ್ರೆ ಈಗ ಅವನು ಎತ್ತುತ್ತಿರೋದು ನಮ್ಗೆ, ನಮ್ಮ ದೇಶಕ್ಕೆ ಒಂದು ತೀರಾ ವ್ಯಾಲಿಡ್ ಕ್ವಶನ್ಸ್ ನಾವು ಇಟ್ಕೊಂಡು ಬೆಂಬಲಿಸ್ಬೇಕಾಗುತ್ತೆ. ಬಟ್ ಈಗ ಏನಾಗಿದೆ ಅಂತಂದ್ರೆ, ಕಾಂಗ್ರೆಸ್ ಅವರು ಮತ್ತೆ ಇವರೆಲ್ಲ ಹೋಗಿ ಸಪೋರ್ಟ್ ಕೊಟ್ಟಿದ್ದೆ ಅಂದ್ರೆ ನೈತಿಕ ಬೆಂಬಲ ಅಷ್ಟೇ ಹೊರತು, ನಿಮ್ಮ ನೋಡಿ ಈಗ ಮಾರ್ಚ್ಗೆ ಕೂಡ ಅವನು ಬಂದ್ರು, ಅವರು ಇಲ್ಲ ಅಂತಲ್ಲ. ಆದ್ರೆ ಈ ಒಳ ರಾಜಕೀಯಗಳು ನಮ್ಗೆ ಅರ್ಥ ಆಗಲ್ಲ. ಬಟ್ ಸಾರ್ವಜನಿಕವಾಗಿ ನೋಡಿದ್ರೆ ಆತರ ಹೈಜಾಕ್ ಯಾವ್ದು ಚಾನ್ಸಸ್ ಇದುವರೆಗೂ ಇಲ್ಲ, ಮುಂದೆ ಗೊತ್ತಿಲ್ಲ. ಓಕೆ, ನೀವು ಈಗ ಒಬ್ಬ ಸೀನಿಯರ್ ಸಿಟಿಜನ್, ಜೊತೆಗೆ ಒಬ್ಬ ಈಗ ಇಂಜಿನಿಯರ್ ಆಗಿದ್ಕೊಂಡು ನಿವೃತ್ತಿ ಬದುಕನ್ನ, ಒಂದು ಖುಷಿಯ ಬದುಕನ್ನ, ಸಂತೋಷದ ಬದುಕನ್ನ, ಮುಸ್ಸಂಜೆಯ ಬದುಕನ್ನ ಬದುಕಬೇಕಾದವರು. ಆದ್ರೆ ಈ ವಯಸ್ಸಲ್ಲಿ ಕರ್ನಾಟಕದಿಂದ, ಬೆಂಗಳೂರಿಂದ ಅಷ್ಟು ದೂರ ದೆಹಲಿಗೆ ಹೋಗ್ಬಿಟ್ಟು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಬೆಂಬಲಿಸುದು ಏನು ಅಷ್ಟ್ಯಾಕೆ ರಿಸ್ಕ್ ತಗೊಳಕ್ ಹೋದ್ರಿ ಅಂತ? ಇಲ್ಲ, ನನಗೆ ಹಂಗ ಅನ್ಸಲ್ಲ. ಯಾಕೆಂದ್ರೆ ಇದು ನಾನು ಈಗ ಎಲ್ರು ಹಾಗೆ ಇರ್ತಾರೆ ಅಥವಾ ಇರ್ಬೇಕು ಅಂತ ನಾನು ಖಂಡಿತ ಹೇಳೋದಿಲ್ಲ. ಏನಾಗುತ್ತೆ ಅಂದ್ರೆ, ಈ ತರ ಯಾವುದೇ ಒಂದು ಸಮಸ್ಯೆ ಅಥವಾ ಒಂದು ವಿಚಾರಗಳಿದ್ದಾಗ ನಾವು ಸ್ಪಂದಿಸೋದು ನಮ್ಮ ನೆಲೆಯಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತ ಯೋಚನೆ ಮಾಡ್ಬೇಕು. ನಾವಿದ್ದ ನೆಲೆಯಲ್ಲಿ ಏನ್ ಮಾಡ್ಬೋದು, ನಮ್ಮ ಶಕ್ತಿ ಮೀರಿ ಏನ್ ಮಾಡ್ಬೋದು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಸಂವೇದನೆ ಬೇಕಾಗತ್ತೆ ಅಷ್ಟೇ, ಬೇರೆ ಏನ್ ಬೇಕಾಗಲ್ಲ. ಈಗ ನಾನು ಮೊದಲೇ ಹೇಳ್ದಾಗೆ, ಪಕ್ಕದ ಮನೆಯಲ್ಲ ನನ್ನ ಮನೇಲಿ ಆಗೋವರೆಗೂ ನಾವು ಕಾಯ್ಬೇಕು ಹೋಗ್ಬಾರ್ದು. ಪಕ್ಕದ ಮನೇಲಿ ಆಗೋದಕ್ಕೆ ನಾವು ಸ್ಪಂದಿಸೋ ಒಂದು ಆತ್ಮ ಇರಬೇಕು. ಅದು ಮಾನವ ಆತ್ಮ, ಅದೇನು ದೊಡ್ಡ ವಿಚಾರ ಏನಲ್ಲ. ಅದು ಮನುಷ್ಯನ ಸಾಮಾನ್ಯ ಲಕ್ಷಣ ಅದು. ಸೊ ಅಷ್ಟೇ, ಬೇರೆ ಏನಿಲ್ಲ. ಇದು ಬೇರೆ ಒಂದು ದೊಡ್ಡ ಒಂದು ಏನು
ತುಂಬಾ ಕ್ರೆಡಿಟ್ ತಗೊಳ್ಳುವಂಥದ್ದೇನು ಇಲ್ಲ. ನನ್ನ ಕರ್ತವ್ಯ ಅಂತ ಅನ್ಕೊಳ್ತೀನಿ ನಾನು. ಇಡೀ ಒಬ್ಬ ನಾಗರಿಕನ ಕರ್ತವ್ಯ ಅದು. ಯಾಕೆಂದ್ರೆ ಇಷ್ಟು ಒಂದು ದಾರುಣವಾದ ಸ್ಥಿತಿ ಇದೆ ನಮ್ಮ ದೇಶ ಇರ್ಬೇಕಾದ್ರೆ ನಾವು ಯಾಕಂದ್ರೆ ಇದೇನು ಸೇವೆ ಅಂತಾನು ಅಲ್ಲ ಇದು. ನನ್ನ ಸಮಾಧಾನ ನಾನು ಹೇಳ್ತೀನಿ ತಾಳಿ, ಒಂದ್ ಸಣ್ಣದಾಗಿ ಹೇಳಿ ಮುಗಿಸ್ತೀನಿ. ನಾನು ಕಳೆದ ತಿಂಗಳೇ ಬರ್ಬೇಕಾಗಿತ್ತು, ನಾನು ಚಡಪಡಿಕೆಯಲ್ಲಿದ್ದೆ. ನಾನು ಕೊನೆಗೆ ನಾನು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿ ಕಳೆದ ವರ್ಷ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ನನ್ನ ಮಗಳು ಮದುವೆ ಆದ್ಲು. ಅದು ಪರ್ಟಿಕ್ಯುಲರ್ ಅದೇ ತಾರೀಕನ್ನು ಸೆಲೆಕ್ಟ್ ಮಾಡ್ಕೊಂಡು ಅವಳು ಮದುವೆ ಆದ್ಲು. ಅವಳು ಅವಳಿಗೆ ನನ್ನ ಕೆಲವು ವಿಚಾರಗಳನ್ನ ಅವಳೆಲ್ಲ ಹಂಚ್ಕೊಳ್ತೀನಿ ನಾನು. ಅವಳು ಜೆನ್ಸಿನೇ. ನನ್ನ ಮಗಳಿಗೆ ಹೇಳಿದೆ ನಾನು ಈ ತರ ಹೋಗ್ತಾ ಇದ್ದೀನಿ ಅಂತ. ಅವಳೊಂದು ಮಾತು ಹೇಳಿದ್ಲು, ನಾನು ಇತ್ತೀಚೆಗೆ ಮದುವೆ ಆಗಿರೋ ಗಂಡನ ಜೊತೆ ಹೋಗಕ್ಕೆ ನಾವು ಪ್ಲಾನ್ ಮಾಡಿದ್ವಿ, ಆದ್ರೆ ನಮ್ಮ ಕೆಲಸದ ಒತ್ತಡದಿಂದ ನಾವು ಹೋಗಕ್ಕಾಗ್ತಾ ಇಲ್ಲ. ದಯವಿಟ್ಟು ನೀನು ಹೋಗು, ನೀನು ಹೋಗ್ಲಿಲ್ಲ ಅಂದ್ರೆ ನಾವು ಇಡೀ ಜೀವನ ಪಾಪ ಪ್ರಜ್ಞೆಯಲ್ಲಿ ನರಳಬೇಕಾಗತ್ತೆ ಅಂತ ಮಾತು ಹೇಳಿದ್ಲು. ಅವಳೇ ಆಕ್ಚುಲಿ ಟಿಕೆಟ್ಗಳನ್ನ ಬುಕ್ ಮಾಡಿ ನನ್ನನ್ನ ಕಳಿಸ್ಕೊಟ್ಲು. ಅದು ಮುಖ್ಯ ಆಗ್ತದೆ. ಯಾಕೆಂದ್ರೆ ಎಲ್ಲೋ ದೂರದಲ್ಲಿ ಏನೋ ನಡೀತಿದೆ, ನಮ್ಗೇನು ಸಂಬಂಧ ಇಲ್ಲ ಅಂತ ಇರೋ ಬದ್ಲಿಗೆ ನಾವು ಅದಕ್ಕೆ ಸ್ಪಂದಿಸೋದು ಬಹಳ ಮುಖ್ಯ ಆಗ್ತದೆ ಅಂತ ನಾನಾದ್ರೂ ಭಾವಿಸಿ ನಾನು ಇಲ್ಲಿ ಬಂದಿದ್ದೀನಿ. ನಿಜಕ್ಕೂ ಹ್ಯಾಟ್ಸಪ್ ಸರ್, ನಿಮ್ಮ ಮಗಳಿಗೆ ಮತ್ತು ನಿಮ್ಮ ಅಳಿಯನಿಗೆ ಹ್ಯಾಟ್ಸಪ್. ನಿಜಕ್ಕೂ ಅವರು ಅದೇ ನೋಡಿ, ಅವರು ತಾವು ಬರಕ್ಕಾಗದೆ ಇರೋದಕ್ಕೆ ನಿಮ್ನ ಒಂದು ಪ್ರೀತಿಯಿಂದ, ಅಂದ್ರೆ ಒಂದು ಒತ್ತಾಯ ಮಾಡಿ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ. ರಿಯಲಿ ಗ್ರೇಟ್. ನಿಮ್ಮ ಕುಟುಂಬ ಈ ತರ ಒಂದಿಷ್ಟು ಕುಟುಂಬಗಳು ಅಂದ್ರೆ ಈ ತರದ ಒಂದು ಸೆನ್ಸಿಟಿವಿಟಿ ಬೆಳೆಸ್ಕೊಂಡ್ರೆ ಭಾರತ ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ. ಸರ್, ಒಂದು ಕೊನೆಯ ಪ್ರಶ್ನೆ ಅಂತಂದ್ರೆ, ಒಂದು ಈ ಹೋರಾಟ ಸ್ವರೂಪ ಮುಂದೆ ಏನ್ ಪಡ್ಕೊಳ್ಬಹುದು, ಮತ್ತೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗೆ ಇದು ಏನಾದ್ರೂ ಪಾಠ ಕಲಿಸುತ್ತಾ ಅಂತ? ಆಕ್ಚುಲಿ ಇದು ಹೈಪೋಥೆಟಿಕಲ್, ತುಂಬಾ ನಿರೀಕ್ಷೆ ಮಾಡಲಾಗದ ಪ್ರಶ್ನೆ ಇದು. ನಾನು ಅದಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ನಾನು ಹೇಳಕ್ ಹೊರಟದ್ದು ಏನಂದ್ರೆ, ಯಾವುದೇ ಹೋರಾಟಗಳು ನಿರರ್ಥಕವಾಗೋದಿಲ್ಲ. ಯಾಕೆಂದ್ರೆ ಎಲ್ರು ಹೇಳೋದು ಜನ್ಸಿಗಳು ಅವರು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಅವು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಅವ್ರು ಯಾವ್ದಕ್ಕೂ ಲೋಕಾಂತರದ್ದು ಯಾವ್ದು ತಲೆ ಕೆಡ್ಸ್ಕೊಳ್ಳೋದು, ಅವ್ರು ಏಕಾಂತದಲ್ಲಿ ಇರ್ತಾರೆ, ಫೋನಲ್ಲಿ ಮುಳುಗಿರ್ತಾರೆ, ಅವ್ರಿಗೇನು ಬೇಡ, ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅದು 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 ಸ್ವಲ್ಪ ಸತ್ಯ ಇರ್ಬೋದು, ಅರ್ಧ ಸತ್ಯ ಅದು. ಆದ್ರೆ ನಿಜವಾದ ಏನು ಅಂತಂದ್ರೆ, ಅವ್ರದೇ ಆದ ತಾಪತ್ರಯದಲ್ಲಿದ್ದಾರೆ ಅವರು. ಹೇಗೆ ಅಂತಂದ್ರೆ, ಓದ್ಬೇಕು, ಎಕ್ಸಾಮ್ಸ್ ತಗೋಬೇಕು, ಎಕ್ಸಾಮ್ಸ್ ತಗೊಂಡಾದ್ಮೇಲೆ ಕೆಲಸ ಹುಡುಕ್ಬೇಕು, ಅದು ಓದಿಕೆ ತಕ್ಕಂತ ಕೆಲಸ ಸಿಗ್ಬೇಕು, ಈ ತರದ್ದೆಲ್ಲ ಅವ್ರ ಸಮಸ್ಯೆಗಳಲ್ಲಿದ್ದಾರೆ. ಆದ್ರೆ ಅವ್ರಿಗೆ ಈ ಪ್ರಸಂಗ ಅವ್ರಿಗೆ ಬಹಳ ದುಃಖ ಕೊಟ್ಟಿದೆ. ಅವ್ರಿಗೆ ಒಂಥರ ಏನ್ ಹೇಳಿ, ಅವರ ಪ್ರಜ್ಞೆ ಜಾಗೃತಗೊಳಿಸಿದೆ. ಅದು ಏನಾಗುತ್ತೆ ಅಂದ್ರೆ, ಈ ಹೋರಾಟದಿಂದ ಒಂದು ದೊಡ್ಡ ಲಾಭ ಏನಂತಂದ್ರೆ, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಶಿಕ್ಷಣ ವ್ಯವಸ್ಥೆ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇದೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಈ ಚಳವಳಿ, ಈ ಆಂದೋಲನ ಶುರುವಾದಾಗಿಂದ ನಾನು ಎಲ್ರಿಗೂ ಹೇಳ್ತಾ ಬರ್ತಿರೋದು ಏನು ಅಂತಂದ್ರೆ, ಮತ್ತೆ ನಾನು ಅದ್ರಲ್ಲಿ ನಂಬಿಕೆ ಇದ್ದೀನಿ, ಪೂರ್ತಿ ನಂಬಿಕೆ ಇದೆ ನನಗೆ. ಯಾಕಂದ್ರೆ ಒಂದು ಕಾಲಘಟ್ಟದಲ್ಲಿ ನಾವು 12ನೇ ಕ್ಲಾಸು ಅಲ್ಲಿ ಓದುವಾಗ ಗೋಕಾಕ್ ಗಲಾಟೆಗಳೆಲ್ಲ ಆದಾಗ ಆ ತರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮಲ್ಲೊಂದು ಜಾಗೃತ ಪ್ರಜ್ಞೆಯನ್ನ ಅದು ಕೊಡ್ತು. ಸೊ ಈ ಪ್ರಶ್ನೆ ಆಳುವ ಸರ್ಕಾರವನ್ನು, ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಾರ್ಟಿ ಸರ್ಕಾರ ಇರ್ಬೋದು, ಅದನ್ನ ನಾವು ಪ್ರಶ್ನೆ ಮಾಡ್ತಲೇ ಬಂದ್ವಿ. ಅವಾಗ ಗೋಕಾಕ್ ಗಲಾಟೆ ನಡೆದಾಗ ಕಾಂಗ್ರೆಸ್ ಇದ್ದಿದ್ದು. ಈಗ ನಾನು ಬಿಜೆಪಿನ ಸ್ವಲ್ಪ ಕ್ವಶನ್ ಮಾಡಿದ್ರೆ ನೀನ್ ಕಾಂಗ್ರೆಸ್ಸಿ ಅಂತಾರೆ. ಇದು ಮುಟ್ಟಾಡ್ತನದ ಮಾತು, ಅದಿರ್ಲಿ ಬಿಡಿ. ಆದ್ರೆ ನಾನು ಹೇಳಿಕೊಟ್ಟಿದ್ದೇನಂತಾರೆ, ಜೆನ್ಸಿಗಳು ಕಂಫರ್ಟ್ ಝೋನು, ಅವರು ಲೋಕಾಂತ ಇರಲ್ಲ, ಏಕಾಂತ ಇರ್ತಾರೆ, ಈ ತರ ಮಾತುಗಳು ಏನ್ ಹೇಳ್ತಾ ಇದಾರಲ್ಲ, ಅವರಲ್ಲಿ ಒಂದು ಅರಿವು ಬರುತ್ತೆ. ಈ ಆಂದೋಲನ ಸಕ್ಸಸ್ ಫೇಲ್ಯೂರ್ ಅನ್ನೋಂತ ಒಂದು ಇದರಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂತ ಡಿವೈಡ್ ಮಾಡೋ ಬದಲಿಗೆ ಒಂದು ಅರಿವು, ಪ್ರಶ್ನೆ ಮಾಡುವ ಅರಿವು, ಆಳುವ ಸರ್ಕಾರದ ನೀತಿಗಳನ್ನು, ಜನವಿರೋಧಿ ನೀತಿಗಳನ್ನು ಪ್ರಶ್ನೆ ಮಾಡುವ ಒಂದು ಅರಿವು ಈ ಜೆನ್ಸಿ. ಯಾಕಂದ್ರೆ ಈ ಜೆನ್ಸಿ ಅಂತ ನಾವೇನ್ ಕರಿತಾ ಇದ್ದೀವಿ ಅಂತಂದ್ರೆ, ಇವರೇ ಈ ದೇಶದ ಭವಿಷ್ಯ, ಯಾರು ಅಲ್ಲ, ಈ ದೇಶದ ಭವಿಷ್ಯ ಇದೆ. ಯಾಕಂದ್ರೆ ಈಗಾಗಲೇ 30 ವರ್ಷದಿಂದ ಹಿಡಿದು 85+ ವಯಸ್ಸದು ಅವರು ತಲೆ ಮಾಸ್ಕೊಂಡಿದ್ದಾರೆ. ಅವರು ಪ್ರಾಪಗಂಡಗಳಲ್ಲಿ ಸಿಕ್ಕಾಕಿ ಅವರು ನಿಜ ದೇಶಭಕ್ತಿಯ ಸೋಗಾಗ್ತಾ ಮೋದಿ ಆರಾಧನೆ ಮಾಡ್ತಿದ್ದಾರೆ. ಅವರಿಂದ ಯಾವುದೇ ಬದಲಾವಣೆ ನಿರೀಕ್ಷಿಸೋದು ತುಂಬಾ ತಪ್ಪು. ಆದ್ರೆ ಈ ದೇಶದ ಭವಿಷ್ಯದ ಬದಲಾವಣೆನ ನೀವು ನಿರೀಕ್ಷೆ ಮಾಡೋದಾದ್ರೆ ಜೆನ್ಸಿಗಳಿಂದ ಮಾತ್ರ ಸಾಧ್ಯ. ಅಂತ ಒಂದು ಪ್ರಜ್ಞೆ, ಮತ್ತೆ ಅರಿವು, ಮತ್ತೆ ಪ್ರಶ್ನೆ ಮಾಡುವ ಪ್ರವೃತ್ತಿನ ಈ ಆಂದೋಲನ ಕೊಡುತ್ತೆ ಅಂತ ನಾನಾದ್ರೂ ನಂಬಿದ್ದೀನಿ. ಇನ್ನು ಮಿಕ್ಕಂತೆ ಧರ್ಮೇಂದ್ರ ಪ್ರಧಾನ್, ಯಾಕಂದ್ರೆ ಇಷ್ಟು ತಾನೇ ಕೊಡ್ಬೇಕಾಯ್ತು, ಅವ್ರಿಗೆ ನೈತಿಕ ಹೊಣೆಗಾರಿಕೆನೂ ಇಲ್ಲ, ಅವರ ಒಂಥರ ಹಿಂಸಾ ಪ್ರವೃತ್ತಿ. ಅವರು ಈ RSS ಹಿನ್ನೆಲೆಯಿಂದ ಬಂದವ್ರು ನೀವು ಯಾರನ್ನೇ ನೋಡಿ, ಅವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ದೇಶಭಕ್ತಿ, ಧರ್ಮದ ಹೆಸರಿನಲ್ಲಿ ಅವರು ಎಲ್ಲದನ್ನು ನಾವು ಏನು ಮಾಡಿದ್ರು ನಡೆಯುತ್ತೆ ಅಂತ ನಂಬಿರೋ ಜನಗಳು. ಅವ್ರು ಸಾಮಾನ್ಯವಾಗಿ ಇಷ್ಟ ಕಾಲ ಕೊಡ್ಬೇಕು. ನೈತಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಎಲ್ಲೋ ದೇಶದ ಮೂಲೆಯಲ್ಲಿ ಒಂದು ಸಣ್ಣ ರೈಲ್ವೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ರಾಜೀನಾಮೆ ಕೊಟ್ಟಂತ ಮಹಾನ್ ವ್ಯಕ್ತಿ.
ಅಂಥದ್ರಲ್ಲಿ ಇಷ್ಟು ಸಾವುಗಳಾಗಿದೆ. ಆ ಸಾವುಗಳು ಬಿಡಿ, ಈಗ RSS ಮತ್ತೆ ಬಿಜೆಪಿ ಗೂಂಡಾಗಳು ಏನು ನೀವು ಆಗ್ಲೇ ಹೇಳ್ದಂಗೆ ಲಾಟಿಗೆ ಮೊಳೆಗಳನ್ನು ಹೊಡೆದು, ಯಾರವರು? ಯೂನಿಫಾರ್ಮ್ ಅಲ್ಲಿ ಇಲ್ಲ, ಬ್ಯಾಡ್ಜ್ ಇಲ್ಲ, ಯೂನಿಫಾರ್ಮ್ ಇಲ್ದಿರೋರು. ಎಲ್ಲಿಂದ ಯೂನಿಫಾರ್ಮ್ ಇಲ್ದಿರೋ ಅವ್ರ ಮುಖಗಳು ನೋಡಿದ್ರೆ ಪೊಲೀಸ್ ತರ ಇಲ್ಲ, ಅವರು ರೋಡ್ಗಳ ತರ ಇದ್ದಾರೆ. ಎಲ್ಲಿಂದ ಬಂದ್ರು? ಇವರೆಲ್ಲ RSS ಮತ್ತೆ ಬಿಜೆಪಿ ಗೂಂಡಾಗಳು. ಸೊ ನಿಮ್ಗೆ ಮೊದಲಾಗಿ ನೈತಿಕತೆ ಅನ್ನೋದು ಇವ್ರಿಗಿಲ್ಲ, ಜೊತೆಗೆ ನಿಮ್ಗೆ ಪ್ರತಿರೋಧವನ್ನು ಯಾವುದೇ ಮಟ್ಟದಲ್ಲೂ ತಡೆಯುವಂತ ಇವರು. ಇದರ ಮಧ್ಯೆ ಜನ್ಸಿಗಳು ಪ್ರಶ್ನಿಸಿದ್ದಾರೆ, ಲೇವಡಿ ಮಾಡ್ತಾ ಇದ್ದಾರೆ. ಅವ್ರು ಯಾವ ಲೆವೆಲ್ಗೆ ಲೇವಡಿ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ನೋಡಿ, ಪ್ರಧಾನಮಂತ್ರಿನ ಆ ಮಟ್ಟಿಗೆ ಲೇವಡಿ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ, ಅಂದ್ರೆ ಸುಮ್ಮನಿದ್ರು. ಇವಾಗ ಅವ್ರನ್ನ ಕಿಚಾಯಿಸಿದ್ದಾರೆ, ಅದು ಒಳ್ಳೇದು, ಅವರ ಅರಿವು ಬರುತ್ತೆ. ಚುನಾವಣೆ ಅದು ನನಗಷ್ಟು ನನ್ನ ರಾಜಕೀಯ ವಿಶ್ಲೇಷಕ ಅಲ್ಲ, ಖಂಡಿತ ಎಫೆಕ್ಟ್ ಆಗುತ್ತೆ, ಅದ್ರ ಸಂಶಯ ಇಲ್ಲ. ಜನ್ಸಿಗಳಂತ ಈಗ ನಾನು ನೋಡಿ, ನೀವು ಸುಮಾರು ನಾನು ಕೂಡ ಒಂದಿಬ್ರು ನೋಡಿದ್ದೀನಿ, ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ನಾನು ಬಿಜೆಪಿ ಓಟ್ ಹಾಕಿದವನು ಅಂತ, ಬಿಜೆಪಿ ಬೆಂಬಲಿಗ, ಮೋದಿ ಭಕ್ತ ನಾನು ಅಂತ ಹೇಳ್ಕೊಳ್ತಾರೆ. ಬಟ್ ಈಗ ಅವ್ನು ರೆಡಿ ಇಲ್ಲ, ಅವ್ನ ಕೈ, ಯಾಕಂದ್ರೆ ಅವ್ನು ಬೆರಳು ಮುರಿದಿದ್ದಾರೆ. ಅವ್ನು ಹೇಳ್ತಿದ್ದಾನೆ, ನಾನು ಇದೇ ಬೆರಳು ಓಟ್ ಹಾಕಿದ್ದೆ, ಈಗ ನಾನು ಈ ಬೆರಳು ಮುರಿದಿದ್ದಾರೆ, ನಾನು ಕಮಲಕ್ಕೆ ಓಟ್ ಹಾಕಿದ್ದೆ ಈ ಬೆರಳಿಂದ ಅಂತ ಹೇಳ್ತಾ ಇದ್ದಾನೆ. ಈಗ ಅವ್ನು ಓಟ್ ಹಾಕ್ತಾನೆ, ಅವನು ಇಡೀ ಜೀವನದಲ್ಲಿ ಚಾನ್ಸಸ್ ಇಲ್ಲ. ಅದನ್ನೇ ಅರಿವು ಅಂತ ಹೇಳ್ತಾ ಇರೋದು. ಈ ಬಿಜೆಪಿಗೆ ಯಾಕಿಷ್ಟು ಮಂಡುತನ, ಹಠ ಅಂತ? ಯಾರೇ ಒಂದು ಸಣ್ಣ ಮನುಷ್ಯತ್ವ, ಮಾನವೀಯತೆ ಇದ್ದವರು ಈಗ ರಾಜೀನಾಮೆ ಕೊಡೋದು ಬಿಡೋದು ಸೆಕೆಂಡರಿ, ಬಂದ್ಬಿಟ್ಟು ಮಾತಾಡ್ಬೇಕಾಯ್ತು. ಸೋನಂ ವಾಂಗ್ಚುಕ್ ಅವ್ರಿಗೆ ಬಗ್ಗೆ ಮಾತಾಡ್ಬೇಕಾಯ್ತು, ವಿದ್ಯಾರ್ಥಿಗಳ ಜೊತೆಗೆ ಮಾತಾಡ್ಬೋದಿತ್ತು. ಅದ್ ಯಾವುದೂ ಮಾತಾಡದೆ ಅವರು ತುಂಬಾ ಸೆಕ್ಯೂರಿಟಿಯಲ್ಲಿ ಒಂದು 15-20 ಬ್ಲಾಕ್ ಕಾರುಗಳ ನಡುವೆ ಓಡಾಡ್ಕೊಂಡು ಸೆಕ್ಯೂರಿಟಿಯಲ್ಲಿ ಇದ್ಕೊಂಡು, ಒಂಥರ ಸರ್ವಾಧಿಕಾರಿ ತರ ಸೆಕ್ಯೂರಿಟಿಯಲ್ಲಿ ಇದ್ಕೊಂಡು ಈ ವಿದ್ಯಾರ್ಥಿಗಳನ್ನ ಲಾಠಿಗಳಿಗೆ ಮೊಳೆ ಹೊಡ್ಕೊಂಡು ಹೊಡೆಯುವಂತ ಅಗತ್ಯತೆ ಈ ಏನು ಮಾಡಕ್ ಹೋಗ್ತಾ ಇದ್ರು ದೇಶವನ್ನ? ಯಾಕೆ ಇಷ್ಟು ಹಠ ಅಂತ ಬಿಜೆಪಿಗೆ ಅಥವಾ ಮೋದಿಗೆ? ಮೋದಿ ನೋಡಿ 90 ದಿನ ನಂತರ ಬೇರೆ ಒಂದು ರೀತಿ ಲೇವಡಿ ಒಂದು ತೇಲಿಸುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ಸುಮ್ಮನಾಗ್ಬಿಟ್ಟ, ಮತ್ತೆ ಗವಿಯೊಳಗಡೆ ಹೋಗ್ಬಿಟ್ರು. ಇನ್ನು ಮತ್ತೆ ಒಂದು ಯಾವಾಗ ಕಾಣಿಸ್ಕೊತಾರ ಗೊತ್ತಿಲ್ಲ. ಅವರು ತೇಲ್ಸಿ ಮಾತಾಡಿಲ್ಲ, ಅವರು ಇಡೀ ಭಾರತ ದೇಶನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಬರೀ ತೇಲ್ಸಿ ಮಾತಾಡ್ತಿರೋದಿಲ್ಲ, ಒಣಗ್ಯಾರಕ್ಕೆ ಹೊರಬೇಕಾದ ಒಬ್ಬ ದೇಶದ ಪ್ರಧಾನಿನೇ ಲೀಕ್ ಆಗಿರೋದು ದೇಶದ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅವರು? ದೇಶನೇ ಇದಕ್ಕೆ ಶಿಕ್ಷೆ ಕೊಡುತ್ತೆ, ಅದು ಶಿಕ್ಷೆ ಕೊಡ್ಬೇಕಾದ್ರೆ ಅದಕ್ಕೆ ನೀ ಶಿಕ್ಷೆ ಕೊಡಕ್ಕೆ ನಾವು ಕುಣಿಸಿರೋದು, ನೀನೇ ದೇಶ ಶಿಕ್ಷೆ ಕೊಡ್ಬೇಕು, ಅದಕ್ಕೇನು ಅರ್ಥ ಇದೆ ಬಿಡಿ. ನೀವು ಈ ವಿಚಾರ ಹೇಳಿದ್ರಲ್ಲ, ಏನಕ್ಕೆ ಅಷ್ಟು ಮೊಂಡುತನ ಅಂದ್ರೆ ಅದು ಅಧಿಕಾರದ ಅಮಲು ಅಷ್ಟೇ. ಬಿಜೆಪಿಗೆ ಅಧಿಕಾರದ ಅಮಲು, ಮತಾಂಧತೆ, ಅವ್ರಿಗೆ ಮತಾಂಧತೆ ಆ ಅಮಲನ್ನ ಕಲಿಸಿದೆ ಅವ್ರಿಗೆ. ದೇಶ ಅವರು ಇರೋದು 34%. ಇದು ಬಹಳ ವಿಚಿತ್ರವಾದ ಸಂಗತಿ. ಇದು ದೇಶದಲ್ಲಿ ಅವ್ರು ಇರೋದು 34% ವೋಟಿಂಗ್ ತಗೊಳ್ಳಿ ನೀವು. ಲಾಸ್ಟ್ ಲೋಕಸಭಾ ಕೇವಲ 34%. ಈಗ ಅವರು 100% ಇದ್ದಂಗೆ ಆಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇರೋದು 34%. ಚಂದ್ರಬಾಬು ನಾಯ್ಡು, ನಿತೀಶ್ ಬಾಬು ಇಲ್ಲ ಅಂತಂದ್ರೆ ಅವ್ರು ಕುಸಿದೋಗಿರೋದು ಅವರು ಸರ್ಕಾರ. ಇದರಲ್ಲಿ ತುಂಬಾ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಬಾಬು ಮಾತಾಡದೇ ಇರೋದು. ನೋಡಿ ಎಷ್ಟು ಜನ ವಿರೋಧಿ ನೀತಿಗಳನ್ನ ಇವ್ರು ತಂದಿದ್ದಾರೆ. ಅದು ಬೇಕಾದಷ್ಟಿದೆ. CAA, NRC ಇದೆ, ಈಗ SIR ಇದೆ, ರೈತರ ಹೋರಾಟ ಇದೆ, ಬೇಕಾದಷ್ಟಿದೆ. ನೀನು ಪೂರ್ವ ಮೈತ್ರಿ ಮಾಡಿಕೊಂಡು ಚುನಾವಣೆ ಗೆದ್ದು ಅಧಿಕಾರಕ್ಕಾಗಿ ಅಧಿಕಾರದಲ್ಲಿ ಉಳಿದಿ, ಹೌದು ನಿಜ, ತಪ್ಪೇನಿಲ್ಲ. ಆದ್ರೆ ಒಂದು ಸರ್ಕಾರದ ಒಳಗಿದ್ದು ಸಮಾಜವಾದಿ ನೆಲೆಯಿಂದ ಬಂದ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಆಗ್ಲಿ ಯಾರು ಕೂಡ ಇವರು RSS ಹಿನ್ನೆಲೆ ಅವರಲ್ಲ, RSS ಅವರಷ್ಟು ಕ್ರೂರಿಗಳಲ್ಲ ಇವರು. ಆದ್ರೆ ಇಂಥ ಹೊತ್ತಲ್ಲಿ ಅವರಿಬ್ರು ಮಾತಿಲ್ಲ. ಅವ್ರು ಮಾತಾಡಿದರೆ ಇಷ್ಟು ಜನ ಯಾರು ಪ್ರತಿಭಟನೆ ಬೇಕಿರ್ಲಿಲ್ಲ. ಅವರಿಬ್ರು ಮಾತಾಡಿ ಏನಿದಾಗ್ತಾ ಇದೆ, ನಾವು ಸರ್ಕಾರದ ಮೈತ್ರಿ ಕೂಟ ನಿಜ, ಆದ್ರೆ ನಿನ್ನ ಈ ಅನ್ಯಾಯನ ನಾವು ಸಹಿಸ್ಕೊಳ್ಳಲ್ಲ, ಇದು ಜನವಿರೋಧಿ ಇದು ಅಂತ ಅವ್ರು ಒಂದು ಮಾತು ಹೇಳಿದ್ರೆ ಈ ಪ್ರತಿಭಟನೆನೇ ಬೇಕಿರ್ಲಿಲ್ಲ. ಅಲ್ಲೇ ಅವರು ಜೀವಿಟ್ಟು ಬಿಟ್ಟು ಮೋದಿ ಸರ್ಕಾರನ ಸರಿ ಮಾಡ್ಬೋದಿತ್ತು. ಆದ್ರೆ ಇದುವರೆಗೂ ನೀವು ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ ನೋಡೋಣ. ನೀವು ಇಬ್ರು ಎಷ್ಟು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಇದು ನಿಜ, ಅದು ದೇಶದ ದುರದೃಷ್ಟ. ಇದು ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇಂಥ ಹಿನ್ನೆಲೆಯವರಲ್ಲ. ನಿಮ್ದು ಇನ್ನೊಂದು ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಕೇಳಿ. ಈಗ ಬಿಜೆಪಿ ಮೊಂಡು ಅಂತ ಹೇಳೋರಲ್ಲ, ಏನಕ್ಕೆ? ಅವ್ರಿಗೆ ಸನಾತನ ಧರ್ಮ ಅವ್ರದ್ದು. ಅವರಿಗೆ ಬಡವರ ಮಕ್ಕಳಿಗೆ ವಿದ್ಯೆ ಕಲಿಸಬಾರ್ದು, ಬಡವರ ಮಕ್ಕಳು ಕಲಿಬಾರ್ದು. ವಿದ್ಯೆ ಕೊಟ್ರೆ ಅವರು ಹೆಚ್ಚುತ್ತಾರೆ, ಇವ್ರು ಸೇವೆ ಮಾಡಕ್ಕೆ ಇರ್ತಾರೆ. ಬಡವರ ಮಕ್ಕಳು ಬಡವರಾಗಿರ್ಬೇಕು, ಶ್ರೀಮಂತರ ಮಕ್ಕಳು ಓದ್ಬಿಟ್ಟು ಅವ್ರ ಕಾಲ ಸೇವೆ ಮಾಡಕ್ ಇರ್ಬೇಕು. ಇದು ಅವ್ರ ಉದ್ದೇಶ. ಅವರ ಶಿಕ್ಷಣ ನೀತಿ ತರ ಉದ್ದೇಶನೂ ಇದೆ. ಅದು ಅವ್ರಿಗೆ ಶತಮಾನಗಳ ಹಿನ್ನೆಲೆ ಇದೆ. ಸನಾತನ ಧರ್ಮ ಅಂತ ಹೇಳ್ಕೊಳ್ತಾರ ಮನುಸ್ಮೃತಿವಾದಿಗಳಿಗೆ ಏನಿದೆ, ಮನುವಾದಿಗಳಿಗೆ ಅವ್ರಿಗೆ ಹಿನ್ನೆಲೆ ಇದೆ. ಅದು ಈ ಇತ್ತೀಚಿನದಲ್ಲ, ಅದು ಅವ್ರಿಗೊಂದು ಅದು ಅವರ ಅಹಂಕಾರ. ನಾವು ಗಳಿಸ್ಕೊಳ್ತೀವಿ. ಇವತ್ತು ಈ ಜಂಜಿ ಹೋರಾಟವನ್ನು ಗಮನಿಸಿದ್ರೆ ಮತ್ತು ಒಟ್ಟು ಭಾರತದ ಯುವ ಜನತೆಯನ್ನ ಗಮನಿಸಿದ್ರೆ ಏನಾದ್ರೂ ಒಂದು ಭರವಸೆ ಬರ್ತಾ ಇದೆಯಾ? ಭಾರತಕ್ಕೆ ಭವಿಷ್ಯ ಇದೆ, ಮುಂದಾದ್ರೂ ಸುಧಾರಿಸುತ್ತೆ
ಅನ್ನೋ ತರದ್ ಏನಾದ್ರು ಅನಿಸ್ತಿದೆಯಾ? ಅಂದ್ರೆ ಕೋಮುವಾದ, ಈ ಒಟ್ಟು ಆಕ್ರಮಣಕಾರಿ ನಿಲುವು ಇದೆಲ್ಲ ನೋಡಿದಾಗ. ಇಲ್ಲ, ನಿಮ್ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಅದು ನಿಜವಾಗಿ ಎಲ್ರಿಗೂ ಕೇಳ್ಬೇಕಾದ ಪ್ರಶ್ನೆ ಇದು. ಖಂಡಿತ ಏನಾಗುತ್ತೆ ಅಂತಂದ್ರೆ, ಈಗ ನಿಮ್ಗೆ ಸಮಗ್ರವಾಗಿ ಎಲ್ಲಾ ದೇಶದ ಜನರು ಈಗ ಮೋದಿ ಅಭಿಮಾನಿಗಳು, ಮೋದಿ ಆರಾಧಕರು ಇರೋಲ್ಲ ಬದಲಾಗ್ತಾರೆ ಅಂತ ಇಲ್ಲ ಸರ್. ಸಣ್ಣ ಪ್ರಮಾಣದಲ್ಲಿ ಆದ್ರೂ ಕೂಡ ಅದು ಬಹಳ ಕೊಡುಗೆನೆ, ದೊಡ್ಡ ಕೊಡುಗೆನೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ, ಈ ಜನತೆಗಳಲ್ಲಿ ಬಹಳಷ್ಟು ಜನ ಅಂದ್ರೆ ಯಾರು ವೋಟಿಂಗ್ ಮೆಚುರಿಟಿ ಇದೆ ಅವರೆಲ್ಲ ಬಿಜೆಪಿಗೆ ವೋಟ್ ಹಾಕ್ತವ್ರು ಅವರೆಲ್ಲ. ಅವರಲ್ಲಿ ಯಾಕೆಂದ್ರೆ ಇಲ್ಲಿ ಎಲ್ಲಾ ವರ್ಗದವರು ಬಂದಿದ್ದಾರೆ, ಎಲ್ಲಾ ವರ್ಗದವರು ಬಂದವರೆ, ನಗರದಿಂದ ಹಿಡಿದು ಹಳ್ಳಿಯವರು ಬಂದಿದ್ದಾರೆ. ಹಳ್ಳಿಯವ್ರು ಬಿಟ್ಬಿಡಿ, ಅವ್ರು ಯಾರಿಗೋ ಓಟ್ ಹಾಕಿರ್ಬೋದು ಸ್ಥಳೀಯವಾಗಿ, ಅದನ್ನ ನಾವು ಅನಲೈಸ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಗರದಲ್ಲಿರೋ ಯುವಕರು ಹೆಚ್ಚಾಗಿ ಬಿಜೆಪಿ ಮತ್ತೆ ಮೋದಿಗೆ ಓಟ್ ಹಾಕ್ದವ್ರೆ ಜನ್ಸಿಗಳು, ಅದ್ರಲ್ಲಿ ಸಂಶಯನೇ ಇಲ್ಲ. ಅದು ಅವರಾಗೆ ಹೇಳ್ಕೊಳ್ತಾರೆ, ಹಾಕಿದ್ವಿ ಅಂತ ಹೇಳ್ಕೊಳ್ತಾರೆ, ಅವ್ರಿಗೇನು ಯಾವ ಸಂಕೋಚ ಇಲ್ದೇನೆ ಹೇಳ್ಕೊಳ್ತಾ ಇದ್ದಾರೆ. ಸೊ ಅವರು ವೋಟ್ ಹಾಕ್ತಾರೆ ಬಿಡ್ತಾರೆ ಬಿಟ್ಬಿಡಿ, ಆದ್ರೆ ಅವ್ರಿಗೆ ಬಹಳ ನೋವಾಗಿದೆ, ಬಹಳ ನೋವಾಗಿದೆ. ಯಾಕೆಂದ್ರೆ ಅದು ಶ್ರೀರಾಮನ ಹೆಸರು ಹೇಳ್ಕೊಂಡು ಬಂದವರು ಇವರು ಶ್ರೀರಾಮನ್ ಮುಂಡೆನೆ ಹೊಡೆದು ಬಿಟ್ರು ಅಂದ್ರೆ ಆ ಸೆಂಟಿಮೆಂಟ್ಸ್ ಅವ್ರಿಗೆ ಎಲ್ಲಾ ತರದ ಅನ್ಯಾಯಗಳು ಇವಾಗ ಕಣ್ಮುಂದೆ ಇತ್ತು, ಅವ್ರಿಗೆ ಇಲ್ಲ ಅಂತಲ್ಲ. ಆದ್ರೆ ಅವ್ರು ಅದ್ರ ಬಗ್ಗೆ ಗಮನ ಕೊಡಕ್ ಹೋಗಿರ್ಲಿಲ್ಲ. ಈಗ ಅವ್ರು ಅದನ್ನ ಲೇವಡಿ ಮಾಡ್ತಾ ಇದ್ದಾರೆ, ಲೇವಡಿ ಮಾಡಿ ವಿಡಂಬನೆ ಮಾಡೋ ಮೂಲಕ ಮೋದಿನ ಅಣಗಿಸ್ತಿದ್ದಾರೆ, ಮೋದಿ ಆಳ್ವಿಕೆನ ಅಣಗಿಸ್ತಾ ಇದ್ದಾರೆ. ಅದು ದೊಡ್ಡ ಪ್ರಜ್ಞೆ ಟ್ರಾನ್ಸ್ಫರ್ ಇರೋದು. ಅವ್ರು ಮುಂದೆ ಮತ್ತೆ ಹಿಂದಕ್ಕೆ ಹೋಗಲ್ಲ, ಅವರು ಮುಂದೆ ಹಿಂದಕ್ಕೆ ಹೋಗೋ ಚಾನ್ಸಸ್ ಇಲ್ಲ. ಅವರು ಪ್ರಶ್ನಿಸ್ತಾರೆ, ಬಿಡೋದಿಲ್ಲ ಅವರು. ಅದೊಂದು ದೊಡ್ಡ ಬದಲಾವಣೆ, ಅದನ್ನ ನಾವು ಭಾರತದಲ್ಲಿ ನಿರೀಕ್ಷಿಸಬಹುದು. ಖಂಡಿತ ಜೆನ್ಸಿನಲ್ಲಿ ಖಂಡಿತ ಅಂತ ಒಂದು ಬದಲಾವಣೆ ಆಗುತ್ತೆ. ಈಗ ನಾನು ಇನ್ನೊಂದು ಪ್ರಶ್ನೆ, ಮುಖ್ಯವಾದ ಪ್ರಶ್ನೆ ಮರ್ತು ಬಿಟ್ಟಿದ್ದೆ, ಈಗ ನೆನಪಾಯ್ತು. ಈಗೇನು 35-40 ಸಾವಿರ ವಿದ್ಯಾರ್ಥಿಗಳು, ಯುವ ಜನರು ಅಲ್ಲಿ ಬಂದಿದಾರಲ್ಲ, ಈ 3 ದಿನಗಳಿಂದ ಅವರು ನಿರಂತರವಾದ ಹೋರಾಟ ಮಾಡ್ತಿದ್ದಾರೆ. ಅವ್ರು ಮಲಗೋದು ಎಲ್ಲಿ, ಊಟ ಮಾಡ್ತಾರೆ ಎಲ್ಲಿ, ಅವರು ಪ್ರಾರ್ಥ ವಿಧಿಗಳು ಅಂದ್ರೆ ಶೌಚ ಪ್ರಾರ್ಥ ವಿಧಿಗಳು ಎಲ್ಲಿ ಮಾಡ್ತಾರೆ, ಏನ್ ಅವ್ರು ಪಾಪ ರಸ್ತೆಯಲ್ಲಿ ಇದಾರಲ್ಲ ಅಂತ ಅಂದ್ರೆ ಅದ್ ನನ್ಗೆ ಯಾವಾಗ್ಲೂ ಕಾಡ್ತಿರುತ್ತೆ. ರಾತ್ರಿ ನಾನ್ ಮಲಗುವಾಗೆಲ್ಲ ನನ್ಗೆ ಅನಿಸ್ತಿರುತ್ತೆ. ಹೇಳ್ಬೇಕು ಅಂದ್ರೆ ಸರ್ ನೋಡಿ, ನಾನು ಈ ಕಳೆದ 3-4 ದಿನದಲ್ಲೂ ನಾನು ಪ್ರಯತ್ನ ಪಟ್ಟೆ ಅದನ್ನ. ಅದು ಏನಾಗುತ್ತೆ ಅಂತಂದ್ರೆ, ಈಗ ನಾವು ನಮ್ಮಂತ ಅಲ್ಲಿ 60+ ಅಥವಾ ವಯಸ್ಸಾದವ್ರು ಇರೋದು ಒಂದು 2%, 3% ಇದ್ದಿರ್ಬೋದು. ಈಗ ನಾನು ಯಾರಾದ್ರೂ ಹೋಗಿ ನಾನು ಈ ತರ ಟಾಯ್ಲೆಟ್ ಬೇಕು ಅಂದ್ರೆ ಅವ್ರು ಹೇಳ್ಬೋದೇನೋ ಗೊತ್ತಿಲ್ಲ, ನನಗೂ ಸಂಕೋಚನ ಕೇಳಲಿಕ್ಕೆ. ನನಗೆ ನೀವ್ ಹೇಳಿದ ಕ್ಯೂರಿಯಾಸಿಟಿ ನನ್ಗೆ ಈಗ್ಲೂ ಇದೆ, ಅದು ಎಲ್ಲಿದೆ ಏನಿದೆ. ಯಾಕಂದ್ರೆ ಅವಾಗ ಅವ್ರ ಭಾಷಣದಲ್ಲಿ ಹೇಳಿದ್ದೇನಂದ್ರೆ, ದಿಕ್ಕೆ ಹೇಳಿದ್ದೇನು ಅಂತಂದ್ರೆ, ಅಲ್ಲಿ ನೀರ್ ಸರಬರಾಜು ಬಂದ್ ಮಾಡಿದ್ದಾರೆ, ಹೆಣ್ಮಕ್ಳು ಹೋಗೋ ಟಾಯ್ಲೆಟ್ ನೀರ್ ಸರಬರಾಜು ಬಂದ್ ಮಾಡ್ತಾ ಇದ್ದಾರೆ, ಇದೆಲ್ಲ ಇದೆ ಅಂತ ಹೇಳಿದ್ದಾರೆ. ಇಲ್ಲ, ಅದು ಬಹಳ ನೋವಿನ ವಿಷಯ. ಅಲ್ಲಿ ನನಗೆ ತಿಳಿದಂಗೆ ಏನೋ ಅಂತ ವ್ಯವಸ್ಥೆ ಇದ್ದಂಗಿಲ್ಲ. ಇನ್ನು ಎಲ್ಲಿ ಉಳ್ಕೊಂಡಿದ್ದಾರೆ ಅನ್ನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ನಿನ್ನೆ ನನಗೆ ಒಬ್ಬ ಯುವಕ ಯಾಕಂದ್ರೆ ಇಲ್ಲಿ ಆಂಧ್ರದಿಂದ ಬಂದ ಆತ ನನಗೆ ಹೇಳ್ದ, ಸರ್ ನೀವು ಇಲ್ಲಿ ಡಾರ್ಮೆಟ್ರಿ ಇದೆ, ನೀವು ದಯವಿಟ್ಟು ಬನ್ನಿ, ನಿಮ್ಗೆ ದಿನಕ್ಕೆ 300-400 ರೂಪಾಯಿ ಆಗ್ಬಿಡುತ್ತೆ ಅಂತ. ಆತರ ಅವರು ಡಾರ್ಮೆಟ್ರಿಗಳಲ್ಲಿ ಉಳ್ಕೊಂಡಿದ್ದಿರ್ಬೋದು. ಯಾಕಂದ್ರೆ ಇಲ್ಲಿ ನಮ್ಗೆ ಉತ್ತರ ಪ್ರದೇಶ, ಬಿಹಾರ್, ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಗುಜರಾತ್ ಇಂದ ನಾನು ಯಾರನ್ನೋ ಅಷ್ಟು ಗೊತ್ತಿಲ್ಲ. ಅಂದ್ರೆ ಗುಜರಾತ್ ಅಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಏನು ಈ ತರ ಪ್ರಶ್ನೆ ಮಾಡೋರು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನು ಗಮನಿಸಿದ್ದು ಹೆಚ್ಚಾಗಿ ಉತ್ತರ ಪ್ರದೇಶ, ಬಿಹಾರ್ ಮತ್ತೆ ಪಶ್ಚಿಮ ಬಂಗಾಳ ಮತ್ತೆ ರಾಜಸ್ಥಾನ್ ಇಂದ ಬಂದಿದ್ದ ಹುಡುಗರನ್ನೆಲ್ಲ ನಾನು ಭೇಟಿ ಆದೆ. ಅವರೆಲ್ಲ ಮೋಸ್ಟ್ಲಿ ಕೆಲವರು ಸಂಬಂಧಿಕರ ಮನೆಯಲ್ಲಿ ಉಳ್ಕೊಂಡಂಗಿದೆ. ಬಟ್ ಇಲ್ಲ, ಇದು ನಿಜವಾಗ್ಲೂ ನನಗೂ ಗೊಂದಲನೇ ಇದೆ, ಅವರು ಎಲ್ಲಿ ಏನ್ ಇದ್ ಮಾಡ್ತಾರೆ ಅನ್ನೋದು. ಬಟ್ ನೀವು ಅಲ್ಲಿ ಸ್ಥಿತಿ ನೋಡಿದ್ರೆ, ಇದು ಬಿಟ್ಟು ವಿದ್ಯಾರ್ಥಿಗಳನ್ನ ಬಿಟ್ಟು ಅಲ್ಲಿ ನಿಜವಾಗ್ಲೂ ಕಣ್ಣೀರ್ ಬರುವಂತ ಸಿಚುವೇಶನ್ ಇದೆ. ಅಲ್ಲಿ ಏನಂತಂದ್ರೆ, ಹಿರಿಯರು ಒಂದು 40-45 ವರ್ಷದ ಹಿರಿಯರು ಕುಟುಂಬ ಸಮೇತ ಬಂದಿದ್ದಾರೆ, ಅಲ್ಲೇ ಇದ್ದಾರೆ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ, ಅಲ್ಲೇ ಪೆಂಡಾಲ ಮೇಲೆ ಕಳ್ತಿದ್ದಾರೆ. ಮಳೆ ಬರಲಿ, ಬಿಸಿಲು, ನಿಮ್ ರಾತ್ರಿ 10 ಗಂಟೆ ನಿಮ್ಗೆ ಇಡೀ ಮೈ ಒದ್ದೆ ಆಗ್ಬಿಡುತ್ತೆ, ಅಂತ ದಗೆ ಇದೆ. ರಾತ್ರಿ ಇದ್ದಕ್ಕಿದ್ದಾಗ ಮಳೆ ಬರುತ್ತೆ. ಸೊ ಆ ಪೆಂಡಲ್ಗಳಲ್ಲಿ ಅಲ್ಲೇ ಉಳ್ಕೊಂಡು ಅಲ್ಲೇ ನಿರಾಶನ ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಧಾರಣ. ಯಾರು ಆಳುವ ಸರ್ಕಾರಕ್ಕೆ ನಿಜವಾಗ್ಲೂ ಒಂದು ನೋಡಿ ಸರ್, ಯಾವುದೇ ಆಳುವ ಸರ್ಕಾರಕ್ಕೆ ಒಂದು ಮಾತೃ ಹೃದಯ ಇರಬೇಕು ಅಂತ ಹೇಳ್ತಾರೆ. ಈ ಮೋದಿ ಸರ್ಕಾರಕ್ಕೆ ಮಾತೃ ಹೃದಯ ಬಿಡಿ, ಮನುಷ್ಯನ ಹೃದಯನೇ ಇಲ್ಲ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ಯಾವ್ದೋ ಒಂದು ಕಾಂಗ್ರೆಸ್ ಪಾರ್ಟಿನೋ ಅಥವಾ ಬಿಜೆಪಿ ಪಾರ್ಟಿನೋ ಅಥವಾ ಯಾವ್ದಾದ್ರು ಸಂಘಟನೆ ಮಾಡಿದ್ರೆ ಅವರು ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಂಡಿರ್ತಾರೆ. ನನಗೆ ಇದು ಇವ್ರದ್ದು ಹೋರಾಟಗಳ ಪ್ರತಿಭಟನೆ ನೋಡ್ತಿರ್ಬೇಕಾದ್ರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಅಕ್ಕಂದಿರು ಅಥವಾ ಆಶಾ ಕಾರ್ಯಕರ್ತೆಯರು, ಇವರೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ 24 ಗಂಟೆ ಅಲ್ಲೇ ಮಲಗೋದು, ಅಲ್ಲೇ ಹೇಳೋದು, ಅದೆಲ್ಲ ನೆನಪಾಗ್ತಿದೆ. ಈಗ ನೀವ್ ಹೇಳ್ದಂಗೆ ಸರ್, ಯಾರೋ ಡಾರ್ಮೆಂಟ್ ಮಲಗೋದು ಅಥವಾ ಇದೇನಂದ್ರೆ ಯಾರೋ ಸಂಬಂಧಿಕರ ಮನೇಲಿ ಉಳ್ಕೊಳ್ಳೋದು, ಇವೆಲ್ಲ 1% ಇರ್ಬೋದು. ಇನ್ನು 99% ಮತ್ತೆ ಅವ್ರಿಗೆ ಬೀದಿ, ಜಂತರ್ ಮಂತರ್ ಹೋರಾಟದ ಜಾಗ, ಮೈದಾನ, ಅದೇ ಗತಿ ಅಂತ ನನ್ಗೆ ಅನಿಸುತ್ತೆ. ಈಗ ಸರ್, ಈಗ ಫೈನಲಿ ಹಾಗಾದ್ರೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ, ಯಾವಾಗ ನಿಲ್ಲುತ್ತೆ, ಏನಾಗ್ಬಹುದು ಅಂತ ಸರ್? ಇಲ್ಲ, ಅದು ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ. ಈಗ ನಿನ್ನೆ ನೋಡಿ ಅವರು, ನಾನು ಈಗಾಗಲೇ ಮೊದಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ, ಸೈಟ್ ಆಚೆ ಜಾಗ,
ಅಲ್ಲಿಗೆ ಬಂದು ಅಲ್ಲಿವರೆಗೂ ಇದ್ದಿದ್ದು ಪ್ರೊಟೆಸ್ಟ್. ಈಗ ಅವರು ನಿನ್ನೆ 3-4 ಹೊತ್ತಿಗೆ, ಯಾಕಂದ್ರೆ ಅಲ್ಲಿ ಜಾಗ ಸಾಕಾಗ್ತಾ ಇಲ್ಲ. ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ನಿಂತ್ಕೊಳ್ಳೋಕ್ ಜಾಗ ಇಲ್ಲ. ಅಂದ್ರೆ ಸೈಟ್ ಒಳಗಡೆ ಮತ್ತೆ ಹೊರಗಡೆ ಇರುವಂತ ಜಾಗ, ಟಾಲ್ಸ್ಟಾಯ್ ಮಾರ್ಗ ಅಂತ ಏನ್ ಕರಿತೀವಿ, ಟಾಲ್ಸ್ಟಾಯ್ ಮಾರ್ಗ ಪೂರ್ತಿ ಭರ್ತಿ ಆಗಿದೆ. ಈಗ ನೆಕ್ಸ್ಟ್ ಅಂದ್ರೆ ಸಂಸದ್ ಮಾರ್ಗವರೆಗೂ ಇವ್ರಿಗೂ ಪೊಲೀಸರು ತಳ್ತಾ ಇದ್ದಾರೆ, ನೀವು ಬರ್ಬೇಡಿ ಆಚೆಗೆ ಅಂತ. ಆದ್ರೆ ನಿನ್ನೆ 3-4 ಗಂಟೆಗೆ ಸಂಸದ್ ಮಾರ್ಗ ಅಂದ್ರೆ ಟಾಲ್ಸ್ಟಾಯ್ ಇದ್ರೆ ಸಂಸದ್ ಮಾರ್ಗ ಅಂದ್ರೆ ಸಂಸದ್ 3ರ ಕಡೆ ಇದೆ, ಬಟ್ ಈ ಜಂತರ್ ಮಂತರ್ ಸೈಟ್ಗೆ ಹತ್ತಿರ ಎದುರಿಗೆ ಇರುವ ಸಂಸದ್ ಮಾರ್ಗನ್ನ ಬಂದ್ ಮಾಡಿದ್ದಾರೆ. ಅಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಯ್ತು, ಟ್ರಾಫಿಕ್ ರಿವರ್ಸ್ ತಗೊಂಡೋದ್ರು. ಈಗ ಆ ರಸ್ತೆ ಪೂರ್ತಿ ಬಂದ್ ಆಗಿದೆ. ಈಗ ಅವ್ರು ಎಕ್ಸ್ಟ್ರಾ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದಾರೆ. ನನಗೆ ಸುದ್ದಿ ಸಿಕ್ಕಿದ ಮಾಹಿತಿ ಪ್ರಕಾರ ಅವರು ಕಲ್ಕತ್ತಾದಿಂದ 200 ತುಕಡಿಗಳು CRPF ತುಕಡಿಗಳನ್ನ ಕರೆಸ್ತಾ ಇದ್ದಾರೆ. ಮೋಸ್ಟ್ಲಿ ಅವರು ದೇ ಆರ್ ಪ್ರಿಪೇರಿಂಗ್ ಆಲ್ ದಿ ವೇ. ಮತ್ತೆ ಇನ್ನೊಂದು ಹಿಂಸಾಚಾರ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆದ್ರೆ ಇಲ್ಲ, ಅಲ್ಲಿ ಯುವಕರ ಉತ್ಸಾಹ ಹೇಗಿದೆ ಅಂತಂದ್ರೆ ಅವ್ರು ಯಾರು ಬಗ್ಗುವ ಲಕ್ಷಣನೇ ಇಲ್ಲ. ನೆನ್ನೆ ಮತ್ತೆ ದೀಪ್ತಿ ಹೇಳಿದಾನೆ, ಸಪೋರ್ಟ್ ಕೂಡ ಕೇಳಿದಾನೆ ಯುವಜನರದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಾವಿಲ್ಲಿ ಉಳಿತೀವಿ ಅಂತ ಅವನು ನಿಶ್ಚಲವಾಗಿ ಹೇಳಿದಾನೆ. ಅದಕ್ಕೆ ಸಪೋರ್ಟು ಇದೆ ಅವನಿಗೆ. ಆಮೇಲೆ ಇನ್ನೊಂದು ಅಂಕಿಅಂಶ ಹೇಳ್ತೀನಿ. ಕೆಲವರು ಇನ್ನು ಅದು ನೀವ್ ಹೇಳಿದಂಗೆ ಈಗ 35-40 ಸಾವಿರ ಜನ ನಮಗೆ ಕಣ್ಣಿ ಕಾಣಿಸ್ತಾರೆ. ಬಟ್ ಹೋರಾಟದಲ್ಲಿ 1 ಲಕ್ಷಕ್ಕೂ ಮಿಕ್ಕು ಜನರಿದ್ರು. ಅವ್ರು ಒಬ್ಬೊಬ್ಬರು ಒಂದೊಂದು ತಪ್ಪ ಹೇಳಿ 1 ಲಕ್ಷಕ್ಕೂ ಮಿಕ್ಕು ಜನರಿದ್ರು. ಅದನ್ನ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೀನಿ. ನಾನು ಸರ್, ಇಷ್ಟೊತ್ತು ಏನು ಅಲ್ಲಿ ಜಂತರ್ ಮಂತರ್ ಪ್ರದೇಶದಲ್ಲೇ ಉಳ್ಕೊಂಡು ಕಳೆದ 3 ದಿನ ಉಳ್ಕೊಂಡು ಅಲ್ಲಿ ನಡೀತಾ ಇದೆ ಅನ್ನೋದನ್ನ ನಮ್ಗೆ ನೇರವಾಗಿ ದಿಟ್ಟವಾಗಿ ಅಲ್ಲಿ ನಡೀತಿರೋದನ್ನ ವರದಿ ಮಾಡಿದ್ರಿ. ಅಂದ್ರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಲಿ. ಈ ಮೊಂಡುವಾದದ ಹಠವಾದದ ಸರ್ಕಾರಕ್ಕೆ ಬುದ್ಧಿ ಕಲಿಯುವಂತಾಗ್ಲಿ, ಬುದ್ಧಿ ಬರ್ಲಿ ಆದಷ್ಟು ಬೇಗ ಅಂತ ಆಶಿಸ್ತಾ ಈ ಚರ್ಚೆಯನ್ನ ಮುಗಿಸೋಣ ಸರ್. ಥ್ಯಾಂಕ್ ಯು ಸರ್.